RRB ಗ್ರೂಪ್ ಡಿ ಪ್ರಶ್ನೆಗಳು, ರಕ್ತ ಸಂಬಂಧ ಪರೀಕ್ಷೆ, ಬ್ಲಡ್ ರಿಲೇಷನ್ಸ್ ಟೆಸ್ಟ್. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಕ್ತ ಸಂಬಂಧ ಆಧರಿಸಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಆದ್ದರಿಂದ ಮೊದಲು ಸಂಬಂಧಗಳ ಸ್ಪಷ್ಟ ಅರಿವು ಅಗತ್ಯ. ರಕ್ತ ಸಂಬಂಧಗಳನ್ನು ವಿಶ್ಲೇಷಿಸುವಾಗ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆ ಎರಡಲ್ಲೂ ತಿಳುವಳಿಕೆ ಇದ್ದರೆ ಹೆಚ್ಚು ಅನುಕೂಲ ಆಗ್ತದೆ. ಅದರಲ್ಲೂ ಇಂಗ್ಲಿಷ್ ಪದಗಳಿಂದ ಸ್ಪಷ್ಟತೆ ಸಂಬಂಧವನ್ನು ತಿಳಿಯಲು ಸಾಧ್ಯ. ತಂದೆ ಅಥವಾ ತಾಯಿಯ ಮಗ ಸಹೋದರ, ತಂದೆ ಅಥವಾ ತಾಯಿಯ ಮಗಳು ಸಹೋದರಿ, ತಾಯಿಯ ಸಹೋದರ ಸೋದರ ಮಾವ, ತಂದೆಯ ಸಹೋದರ ದೊಡ್ಡಪ್ಪ ಚಿಕ್ಕಪ್ಪ, ತಾಯಿಯ ಸೋದರಿ ಚಿಕ್ಕಮ್ಮ ದೊಡ್ಡಮ್ಮ, ತಂದೆಯ ಸಹೋದರಿ ಸೋದರತ್ತೆ, ತಂದೆಯ ತಂದೆ ಅಜ್ಜ, ತಾಯಿಯ ತಂದೆ ಅಜ್ಜ, ತಂದೆಯ ತಾಯಿ ಅಜ್ಜಿ, ತಾಯಿಯ ತಾಯಿ ಅಜ್ಜಿ, ಗಂಡನ ಸಹೋದರಿ ನಾದಿನಿ, ಹೆಂಡತಿಯ ಸಹೋದರಿ ಸೊಸೆ ನಾದಿನಿ, ಗಂಡನ ಸಹೋದರ ಬಾವ ಬಾಮೈದ, ಹೆಂಡತಿಯ ಸಹೋದರ ಬಾಮೈದ, ಮಗನ ಹೆಂಡತಿ ಸೊಸೆ, ಮಗಳ ಗಂಡ ಅಳಿಯ, ಸಹೋದರಿಯ ಗಂಡ ಬಾವ, ಸಹೋದರನ ಹೆಂಡತಿ ಅತ್ತಿಗೆ, ಸಹೋದರ ಸಹೋದರಿಯ ಮಗ ಮಗ ಅಳಿಯ, ಸಹೋದರ ಸಹೋದರಿಯ ಮಗಳು ಮಗಳು ಸೊಸೆ, ಗಂಡ ಹೆಂಡತಿಯ ತಂದೆ ಮಾವ, ಗಂಡ ಹೆಂಡತಿಯ ತಾಯಿ ಅತ್ತೆ, ಮಗನ ಮಗ ಮೊಮ್ಮಗ, ಮೊಮ್ಮಗನ ಮಗ ಮರಿಮೊಮ್ಮಗ, ಮಗನ ಮಗಳು ಮೊಮ್ಮಗಳು, ಮೊಮ್ಮಗಳ ಮಗಳು ಮರಿಮೊಮ್ಮಗಳು, ಮರಿಮೊಮ್ಮಗನ ಮಗ ಗಿರಿಮೊಮ್ಮಗ, ಚಿಕ್ಕಪ್ಪ ಚಿಕ್ಕಮ್ಮನ ಮಗ ಸಹೋದರ, ಚಿಕ್ಕಪ್ಪ ಚಿಕ್ಕಮ್ಮನ ಮಗಳು ಸಹೋದರಿ, ಅಂಕಲ್ ಅಂಡ್ ಆಂಟ್ಸ್ ಸನ್ಸ್ ಡಾಟರ್ ಕಸಿನ್, ಅಜ್ಜನ ತಂದೆ ಮುತ್ತಜ್ಜ, ಅಜ್ಜನ ತಾಯಿ ಮುತ್ತಜ್ಜಿ. ಒಂದು ಫೋಟೋ ತೋರಿಸುತ್ತಾ ಸುಜಾತ ಹೀಗೆ ಹೇಳುತ್ತಾಳೆ, ಅವನು ನನ್ನ ತಂಗಿಯ ತಮ್ಮನ ತಂದೆಯ ಒಬ್ಬನೇ ಮಗ. ಹಾಗಾದರೆ ಸುಜಾತಳಿಗೆ ಆ ವ್ಯಕ್ತಿ ಏನಾಗುತ್ತಾನೆ? ನನ್ನ ತಂಗಿಯ ತಮ್ಮ ಸಹೋದರ, ಸಹೋದರನ ತಂದೆ ತಂದೆಯ ಒಬ್ಬನೇ ಮಗ ಸಹೋದರ. ಆನ್ಸರ್ ಸಹೋದರ. ಒಂದು ಫೋಟೋವನ್ನು ತೋರಿಸುತ್ತಾ ಎಕ್ಸ್ನ ಹೇಳುತ್ತಾನೆ, ನನಗೆ ಸಹೋದರ ಸಹೋದರಿಯರಿಲ್ಲ. ಆ ವ್ಯಕ್ತಿಯ ತಂದೆಯು ನನ್ನ ತಂದೆಯ ಮಗ. ಹಾಗಾದರೆ ಆ ಫೋಟೋದಲ್ಲಿರುವ ವ್ಯಕ್ತಿ ಯಾರು? ಆ ವ್ಯಕ್ತಿಯ ತಂದೆಯ ನನ್ನ ತಂದೆಯ ಮಗ, ನನ್ನ ತಂದೆಯ ಒಬ್ಬನೇ ಮಗ ನಾನೇ. ಆದ್ದರಿಂದ ಎಕ್ಸ್ನೇ ಆ ವ್ಯಕ್ತಿಯ ತಂದೆ. ಫೋಟೋದಲ್ಲಿರುವ ವ್ಯಕ್ತಿ ಎಕ್ಸ್ನ ಮಗ. ದೂರದಲ್ಲಿ ನಿಂತಿರುವ ಮಹಿಳೆಯು ತೋರಿಸುತ್ತಾ ಅಲೋಕನು ಹೇಳುತ್ತಾನೆ, ನನಗೆ ಸಹೋದರ ಸಹೋದರಿಯರಿಲ್ಲ. ನಾನು ಎಕ್ಸ್ನ ಮಗ, ಆದರೆ ಎಕ್ಸ್ರು ನನ್ನ ತಾಯಿ ಅಲ್ಲ. ಆದರೆ ಆ ಮಹಿಳೆಯು ಎಕ್ಸ್ನ ತಂದೆಯ ಹೆಂಡತಿಯ ಒಬ್ಬಳೇ ಮಗಳು. ಹಾಗಾದರೆ ದೂರದಲ್ಲಿರುವ ಮಹಿಳೆಯು ಅಲೋಕ್ಗೆ ಏನಾಗುತ್ತಾರೆ? ಎಕ್ಸ್ನು ಅಲೋಕನ ತಾಯಿಯಲ್ಲ, ಅಂದರೆ ತಂದೆ. ತಂದೆಯ ತಂದೆ ಅಜ್ಜ, ಅಜ್ಜನ ಹೆಂಡತಿ ಅಜ್ಜಿ, ಅಜ್ಜಿಯ ಮಗಳು ಅಂದರೆ ತಂದೆಯ ಸಹೋದರಿ ಸೋದರತ್ತೆ. ಮಹೇಶ ಹೇಳುತ್ತಾನೆ, ಮೂವರು ಮಕ್ಕಳ ಕುಟುಂಬದಲ್ಲಿ ನಾನೇ ದೊಡ್ಡವನು. ಗೀತಾ ನನ್ನ ತಂದೆಯ ಸಹೋದರನ ತಾಯಿಯ ಮಗನ ಮಗಳು. ಹಾಗಾದರೆ ಗೀತಾ ಮಹೇಶನೊಂದಿಗೆ ಯಾವ ಸಂಬಂಧ ಹೊಂದಿದ್ದಾಳೆ? ನನ್ನ ತಂದೆಯ ಸಹೋದರ ಚಿಕ್ಕಪ್ಪ, ಚಿಕ್ಕಪ್ಪನ ತಾಯಿ ಅಜ್ಜಿ, ಅಜ್ಜಿಯ ಮಗ ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಪ್ಪನ ಮಗಳು ಸಹೋದರಿ,
ಒಂದು ಫೋಟೋ ತೋರಿಸುತ್ತಾ ಮಹೇಶ ಹೇಳುತ್ತಾನೆ, ಅವಳು ನನ್ನ ತಂದೆಯ ಹೆಂಡತಿಯ ಒಬ್ಬನೇ ಮಗನ ಮಗಳು. ಹಾಗಾದರೆ ಆ ಫೋಟೋದಲ್ಲಿರುವವರಿಗೆ ಮಹೇಶನ ಸಂಬಂಧವೇನು? ನನ್ನ ತಂದೆಯ ಹೆಂಡತಿ ತಾಯಿ, ತಾಯಿಯ ಒಬ್ಬನೇ ಮಗ ನಾನೇ, ಮಹೇಶ. ನಾನೇ ಅಂದ್ರೆ ಮಹೇಶ. ನನ್ನ ಮಗಳು ಮಹೇಶನ ಮಗಳು. ಅವಳು ಮಗಳಾದರೆ ಮಹೇಶನು ತಂದೆ. ಸೀತಾ ಒಬ್ಬ ಹುಡುಗನನ್ನು ಪರಿಚಯಿಸುತ್ತಾ ಹೀಗೆ ಹೇಳುತ್ತಾಳೆ, ಇವನ ನನ್ನ ಚಿಕ್ಕಪ್ಪನ ತಂದೆಯ ಮಗಳ ತಂಗಿಯ ಮಗ. ಹಾಗಾದರೆ ಆ ಹುಡುಗ ಸೀತಾಗೆ ಏನಾಗುತ್ತಾನೆ? ಚಿಕ್ಕಪ್ಪನ ತಂದೆ ಅಜ್ಜ, ಅಜ್ಜನ ಮಗಳು ಸೋದರತ್ತೆ, ಸೋದರತ್ತೆಯ ತಂಗಿ ಸೋದರತ್ತೆ, ಸೋದರತ್ತೆಯ ಮಗ ಅಳಿಯ. ಸ್ಟೇಜ್ ಮೇಲಿರುವ ಒಬ್ಬ ವ್ಯಕ್ತಿಯನ್ನು ತೋರಿಸುತ್ತಾ ಎಕ್ಸ್ ಹೇಳುತ್ತಾನೆ, ಅವನು ನನ್ನ ತಂದೆಯ ಹೆಂಡತಿಯ ಒಬ್ಬನೇ ಮಗಳ ಸಹೋದರ. ಹಾಗಾದರೆ ಆ ವ್ಯಕ್ತಿ ಎಕ್ಸ್ಗೆ ಏನಾಗುತ್ತಾನೆ? ನನ್ನ ತಂದೆಯ ಹೆಂಡತಿ ತಾಯಿ, ತಾಯಿಯ ಒಬ್ಬನೇ ಮಗ ನಾನೇ ಎಕ್ಸ್, ನನ್ನ ಮಗಳ ಸಹೋದರ ಮಗ. ಒಂದು ಛಾಯಾಚಿತ್ರ ತೋರಿಸುತ್ತಾ ರಮೇಶನು ಹೇಳುತ್ತಾನೆ, ನನಗೆ ಸಹೋದರ ಸಹೋದರಿಯರಿಲ್ಲ, ಆದರೆ ಆ ವ್ಯಕ್ತಿಯು ನನ್ನ ತಂದೆಯ ಮಗ. ಹಾಗಾದರೆ ಆ ಛಾಯಾಚಿತ್ರ ಯಾರದು? ಆ ವ್ಯಕ್ತಿಯು ನನ್ನ ತಂದೆಯ ಒಬ್ಬನೇ ಮಗ ಅಂದ್ರೆ ರಮೇಶ. ಆದ್ದರಿಂದ ಆ ಫೋಟೋ ರಮೇಶನದ್ದೇ, ಅವನದ್ದೇ. ವಿಶಾಲನನ್ನು ಪರಿಚಯಿಸುತ್ತಾ ಆಲೋಕ ಹೀಗೆ ಹೇಳುತ್ತಾನೆ, ಅವನು ನನ್ನ ತಂದೆಯ ಸಹೋದರಿಯ ತಂದೆಯ ಮೊಮ್ಮಗಳ ಮಗ. ಹಾಗಾದರೆ ವಿಶಾಲನು ಆಲೋಕನಿಗೆ ಏನಾಗುತ್ತಾನೆ? ನನ್ನ ತಂದೆಯ ಸಹೋದರಿ ಸೋದರತ್ತೆ, ಸೋದರತ್ತೆಯ ತಂದೆ ಅಜ್ಜ, ಅಜ್ಜನ ಮೊಮ್ಮಗಳು ಸಹೋದರಿ, ಸಹೋದರಿಯ ಮಗ ಅಳಿಯ. ಒಬ್ಬ ಮಹಿಳೆಯನ್ನು ತೋರಿಸುತ್ತಾ ರಾಜೇಶ ಹೇಳುತ್ತಾನೆ, ಅವಳು ನನ್ನ ತಾಯಿಯ ಗಂಡನ ಸಹೋದರಿಯ ತಾಯಿಯ ಮಗಳು. ಹಾಗಾದರೆ ಆ ಮಹಿಳೆ ರಾಜೇಶನಿಗೆ ಯಾವ ಸಂಬಂಧ ಹೊಂದಿದ್ದಾರೆ? ನನ್ನ ತಾಯಿಯ ಗಂಡ ಅಪ್ಪ, ಅಜ್ಜಿಯ ಮೊಮ್ಮಗಳು ಸೋದರತ್ತೆ, ಸೋದರತ್ತೆಯ ತಾಯಿ ಅಜ್ಜಿ, ಅಜ್ಜಿಯ ಮಗಳು ಅಂದರೆ ತಂದೆಯ ಸಹೋದರಿ ಸೋದರತ್ತೆ. ಎಕ್ಸ್ ನನ್ನು ಪರಿಚಯಿಸುತ್ತಾ ವೈ ಹೇಳುತ್ತಾನೆ, ಅವನು ನನ್ನ ತಂದೆಯ ಮೊಮ್ಮಗಳ ಗಂಡ. ಹಾಗಾದರೆ ವೈನು ಎಕ್ಸ್ಗೆ ಏನಾಗುತ್ತಾನೆ? ವೈನ ತಂದೆಯ ತಂದೆ ಅಜ್ಜಿ, ಅಜ್ಜಿಯ ಮೊಮ್ಮಗಳು ವೈನ ಸಹೋದರಿ, ಸಹೋದರಿಯ ಗಂಡ ಭಾವ. ಎಯು ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ ಹೀಗೆ ಹೇಳುತ್ತಾನೆ, ಆಕೆಯು ನನ್ನ ತಾಯಿಯ ತಂದೆಯ ಅಣ್ಣನ ಹಿರಿಯ ಮಗಳ ಏಕೈಕ ಪುತ್ರಿ. ಹಾಗಾದರೆ ಆಕೆ ಹೇಗೆ ಏನಾಗುತ್ತಾಳೆ? ನನ್ನ ತಾಯಿಯ ತಂದೆ ಅಜ್ಜ, ಅಜ್ಜನ ಸಹೋದರನ ಮಗಳು ಚಿಕ್ಕಮ್ಮ, ಚಿಕ್ಕಮ್ಮನ ಏಕೈಕ ಮಗಳು ಸಹೋದರಿ. ಒಬ್ಬ ವ್ಯಕ್ತಿಯನ್ನು ಪರಿಚಯಿಸುತ್ತಾ ಅಂಜಲಿ ಹೇಳುತ್ತಾಳೆ, ಇವನು ನನ್ನ ಅಜ್ಜನ ಒಬ್ಬನೇ ಮಗನ ಮಗ. ಹಾಗಾದರೆ ಆ ವ್ಯಕ್ತಿ ಅಂಜಲಿಗೆ ಏನಾಗುತ್ತಾನೆ? ನನ್ನ ಅಜ್ಜನ ಒಬ್ಬನೇ ಮಗ ತಂದೆ, ತಂದೆಯ ಮಗ ಸಹೋದರ. ಕುಮಾರನನ್ನು ಪರಿಚಯಿಸುತ್ತಾ ಕಮಲ ಹೇಳುತ್ತಾಳೆ, ಇವನ ತಾಯಿಯು ನನ್ನ ತಾಯಿಯ ಒಬ್ಬಳೇ ಮಗಳು. ಹಾಗಾದರೆ ಕಮಲ ಕುಮಾರಗೆ ಏನಾಗುತ್ತಾಳೆ? ಕುಮಾರನ ತಾಯಿ ನನ್ನ ತಾಯಿಯ ಒಬ್ಬಳೇ ಮಗಳು ಅಂದ್ರೆ ನಾನೇ ಕಮಲ, ಕಮಲ ಕುಮಾರನ ತಾಯಿ.
ನಿತಿನ್ನನ್ನು ತೋರಿಸುತ್ತಾ ದೀಪಕ್ ಹೇಳುತ್ತಾನೆ, ಫುಟ್ಬಾಲ್ ಆಡುತ್ತಿರುವ ಅವನು ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ಸಹೋದರರಲ್ಲಿ ಕಿರಿಯವನು ಎಂದು ಹೇಳುತ್ತಾನೆ. ಹಾಗಾದರೆ ಫುಟ್ಬಾಲ್ ಆಡುತ್ತಿರುವ ವ್ಯಕ್ತಿಯು ದೀಪಕ್ಗೆ ಏನಾಗುತ್ತಾನೆ? ನನ್ನ ತಂದೆಯ ಹೆಂಡತಿ ತಾಯಿ, ತಾಯಿಯ ಮಗಳು ಸಹೋದರಿ, ಸಹೋದರಿಯ ಸಹೋದರರು ಸಹೋದರರು. ಒಬ್ಬ ಮಹಿಳೆಯನ್ನು ತೋರಿಸುತ್ತಾ ಹುಡುಗಿ ಹೇಳುತ್ತಾಳೆ, ಅವಳು ನನ್ನ ತಂದೆಯ ಒಬ್ಬನೇ ಮಗನ ಅಜ್ಜಿಯ ಸೊಸೆ. ಹಾಗಾದರೆ ಆ ಮಹಿಳೆ ಹುಡುಗಿಗೆ ಏನಾಗುತ್ತಾಳೆ? ನನ್ನ ತಂದೆಯ ಒಬ್ಬನೇ ಮಗ ಸಹೋದರ, ಸಹೋದರನ ಅಜ್ಜಿ ಸೊಸೆ, ಸಹೋದರನ ಅಜ್ಜಿ ಅಜ್ಜಿ, ಅಜ್ಜಿಯ ಸೊಸೆ ತಂದೆಯ ಹೆಂಡತಿ ತಾಯಿ. ಒಬ್ಬ ಹುಡುಗನನ್ನು ಪರಿಚಯಿಸುತ್ತಾ ಸುಧೀರ್ ಹೇಳುತ್ತಾನೆ, ಅವನು ನನ್ನ ತಾಯಿಯ ತಂದೆಯ ಒಬ್ಬನೇ ಮಗನ ಮಗ. ಹಾಗಾದರೆ ಆ ಹುಡುಗ ಸುಧೀರ್ಗೆ ಏನಾಗುತ್ತಾನೆ? ನನ್ನ ತಾಯಿಯ ತಂದೆ ಅಜ್ಜ, ಅಜ್ಜನ ಒಬ್ಬನೇ ಮಗ ಸೋದರ ಮಾವ, ಸೋದರ ಮಾವನ ಮಗ ಕಜಿನ್, ಉತ್ತರ ಸೋದರ ಮಾವನ ಮಗ. ಒಬ್ಬ ಹುಡುಗಿಯನ್ನು ತೋರಿಸುತ್ತಾ ನಿಧಿ ಹೇಳುತ್ತಾಳೆ, ಅವಳು ನನ್ನ ಅಜ್ಜಿಯ ಒಬ್ಬಳೇ ಮಗಳ ಮಗಳು. ಹಾಗಾದರೆ ಹುಡುಗಿ ನಿಧಿಗೆ ಏನಾಗುತ್ತಾಳೆ? ನನ್ನ ಅಜ್ಜಿಯ ಒಬ್ಬಳೇ ಮಗಳು ತಾಯಿ, ನನ್ನ ತಾಯಿಯ ಮಗಳು ನಿಧಿ ಅಥವಾ ಅವಳ ಸಹೋದರಿ. ಅದರಿಂದ ದತ್ತಾಂಶ ಸರಿ ಇಲ್ಲ. ಡಿ ಹೇಳುತ್ತಾನೆ, ಎಯ ತಂದೆಯು ನನ್ನ ಸಹೋದರಿಯ ಮಗನ ಒಬ್ಬನೇ ಸಹೋದರ. ಹಾಗಾದರೆ ಎಯ ತಂದೆ ಡಿಗೆ ಏನಾಗುತ್ತಾನೆ? ಎನ ತಂದೆಯು ಸಹೋದರಿಯ ಮಗ, ಒಬ್ಬನೇ ಮಗ ಸಹೋದರ, ಇದು ಸೋದರಿಯ ಮಗ. ಸರಿತಾನನ್ನು ಪರಿಚಯಿಸುತ್ತಾ ಮೀನಾ ಹೇಳುತ್ತಾಳೆ, ಅವಳು ನನ್ನ ತಂದೆಯ ಒಬ್ಬಳೇ ಮಗಳು. ಹಾಗಾದರೆ ಮೀನಾ ಸರಿತಾಗೆ ಏನಾಗುತ್ತಾಳೆ? ನನ್ನ ತಂದೆಯ ಒಬ್ಬಳ ಮಗಳು ನಾನೇ, ನನ್ನ ಒಬ್ಬಳೇ ಮಗಳು. ಆದ್ದರಿಂದ ಮೀನಾ ಸರಿತಾಳ ತಾಯಿ. ನಂದಿನಿಯು ಮದನ್ನ ಸಹೋದರಿ ಹಾಗೂ ಸಂಗೀತಾಳ ಸಹೋದರನ ಒಬ್ಬಳೇ ಮಗಳು. ಹಾಗಾದರೆ ನಂದಿನಿ ಮದನಿಗೆ ಏನಾಗುತ್ತಾರೆ? ಸಹೋದರನ ಮಗಳು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.